ಸವಿ ನೆನಪು ಸಾವಿರ ನೆನಪು ಚಳಿಯದ ನೂರೊಂದು ನೆನಪು ಏನೋ ಒಂದು ತೊರೆದ ಹಾಗೆ ಯಾವುದೋ ಒಂದು ಆತ್ಮೀಯ ವಿದ್ಯಾರ್ಥಿಗಳೇ, ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ಪ್ರಾಂಶುಪಾಲರ ಮಾರ್ಗದರ್ಶನದಂತೆ ನಾವು ಪ್ರಥಮ BA ಹಾಗೂ ದ್ವಿತೀಯ BA ವಿದ್ಯಾರ್ಥಿಗಳಿಗೆ ಯೂಟ್ಯೂಬ್ ಅಥವಾ ಆನ್ಲೈನ್ ಮೂಲಕ ಶಿಕ್ಷಣವನ್ನು ನೀಡ್ತಾ ಇದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸಹ 2020-21ನೇ ವರ್ಷದ ಪ್ರಥಮ BA ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹಾಗೂ ಕಾಲೇಜಿನ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ನನ್ನ ಹೆಸರು ಉಮೇಶ್ HB. ನಾನು ಅರ್ಥಶಾಸ್ತ್ರದ ಉಪನ್ಯಾಸಕನಾಗಿ ಈ ಕಾಲೇಜಿನಲ್ಲಿ ಉಪನ್ಯಾಸವನ್ನು ನೀಡ್ತಾ ಇದ್ದೆ. ಹಾಗಾದರೆ ಪ್ರಥಮ BA ಅರ್ಥಶಾಸ್ತ್ರವು ಪ್ರಮುಖವಾಗಿ ಯಾರು HEP ಕಾಂಬಿನೇಷನ್ ತಗೊಳ್ಳುವಂಥದ್ದು, HEK ಕಾಂಬಿನೇಷನ್ ತಗೊಳ್ಳುವಂಥವ್ರಿಗೆ ಇಲ್ಲಿ ಎಕನಾಮಿಕ್ಸ್ ಸಬ್ಜೆಕ್ಟ್ ಅನ್ನುವಂಥದ್ದು ಅರ್ಥಶಾಸ್ತ್ರ ವಿಷಯ. ಈಗ ತಾವೆಲ್ಲ ಪ್ರಥಮ ಸೆಮಿಸ್ಟರ್ ಅನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಹಾಗಾದರೆ ಈ ಪ್ರಥಮ ಸೆಮಿಸ್ಟರ್ ನಲ್ಲಿ ಅರ್ಥಶಾಸ್ತ್ರವನ್ನು ಹೇಗೆ ನಾವು ಅಧ್ಯಯನ ಮಾಡ್ತೀವಿ, ಯಾವ್ಯಾವ ವಿಷಯಗಳು ಇರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ ಸೆಮಿಸ್ಟರ್ನಲ್ಲಿ ನೀವು ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿ, ಮೈಕ್ರೋ ಎಕನಾಮಿಕ್ಸ್, ಸೂಕ್ಷ್ಮ ಅರ್ಥಶಾಸ್ತ್ರ, ಸೂಕ್ಷ್ಮ ಅರ್ಥಶಾಸ್ತ್ರದ ಬಗ್ಗೆ ನಾವು ತಿಳ್ಕೊಳ್ಳಿ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಮೊದಲನೆಯ ಅಧ್ಯಾಯ ಯಾವುದಪ್ಪ ಅಂತ ಹೇಳಿದ್ರೆ ಪರಿಚಯ. ಯಾವುದು? ಪರಿಚಯ, ಇಂಟ್ರಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್. ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಪರಿಚಯ ಮಾಡುವುದಕ್ಕೂ ಮೊದಲು ಅರ್ಥಶಾಸ್ತ್ರದ ಪರಿಚಯವನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಅರ್ಥಶಾಸ್ತ್ರವು ಒಂದು ಸಾಮಾಜಿಕ ವಿಜ್ಞಾನವಾಗಿದ್ದು ಸಮಾಜದ ಎಲ್ಲ ವರ್ಗದ ಜನರು ಅಧ್ಯಯನ ಮಾಡುವ ಮತ್ತು ತಿಳಿದುಕೊಳ್ಳಲೇಬೇಕಾದಂತಹ ಶಾಸ್ತ್ರ ಎಂದರೆ ಅದು ಅರ್ಥಶಾಸ್ತ್ರ ಆಗಿದೆ. ಅರ್ಥಶಾಸ್ತ್ರವು ಬಹಳ ಪುರಾತನ ಕಾಲದಿಂದಲೂ ಸಹ ಅಸ್ತಿತ್ವದಲ್ಲಿ ಇತ್ತು ಅಂತೇಳಿ ನಾವು ಹೇಳ್ಬಹುದು. ಆದರೆ ಈ ಅರ್ಥಶಾಸ್ತ್ರವು ರಾಜಕೀಯ ಅರ್ಥಶಾಸ್ತ್ರದೊಂದಿಗೆ ಸೇರ್ಪಡೆಯಾಗಿತ್ತು. 1776ರವರೆಗೂ ಅರ್ಥಶಾಸ್ತ್ರವು ರಾಜಕೀಯ ಅರ್ಥಶಾಸ್ತ್ರ ಆಗಿತ್ತು. ಆದರೆ 1776ರಲ್ಲಿ ಪ್ರೊಫೆಸರ್ ಆಡಮ್ ಸ್ಮಿತ್ ರವರು ಒಂದು ಗ್ರಂಥವನ್ನು ಬರೀತಾರೆ. ಆ ಗ್ರಂಥದ ಹೆಸರು ರಾಷ್ಟ್ರಗಳ ಸಂಪತ್ತು. ಆ ಗ್ರಂಥದ ಹೆಸರು ರಾಷ್ಟ್ರಗಳ ಸಂಪತ್ತು ಎಂಬ ಒಂದು ಗ್ರಂಥವನ್ನು ಬರೀತಾರೆ. ಈ ಗ್ರಂಥದಲ್ಲಿ ಅರ್ಥಶಾಸ್ತ್ರಕ್ಕೆ ಒಂದು ವಿಶೇಷವಾದ ಸ್ಥಾನವನ್ನು, ಒಂದು ವಿಶೇಷವಾದ ವಿಧಾನಗಳನ್ನು, ಒಂದು ವಿಶೇಷವಾದ ನಿಯಮಗಳನ್ನು ರೂಪಿಸಿರುವ ಕಾರಣದಿಂದಾಗಿ
ಅರ್ಥಶಾಸ್ತ್ರವು ಒಂದು ಪ್ರತ್ಯೇಕ ಶಾಸ್ತ್ರವಾಗಿ, ಅರ್ಥಶಾಸ್ತ್ರ ಒಂದು ಪ್ರತ್ಯೇಕ ವಿಧಾನವಾಗಿ ಅಧ್ಯಯನ ಮಾಡಲ್ಪಡುತ್ತದೆ. ಹಾಗಾಗಿ ಅರ್ಥಶಾಸ್ತ್ರವನ್ನು ರಾಜಕೀಯ ಅರ್ಥಶಾಸ್ತ್ರದಿಂದ ಬೇರ್ಪಡಿಸಿದಂತಹ ಕೀರ್ತಿ ಪ್ರೊಫೆಸರ್ ಆಡಮ್ ಸ್ಮಿತ್ ರವರಿಗೆ ಸಲ್ಲುತ್ತದೆ. ಆಡಮ್ ಸ್ಮಿತ್ ರವರು ತನ್ನ ಗ್ರಂಥವಾದ ದಿ ವೆಲ್ತ್ ಆಫ್ ನೇಷನ್, ಎನ್ ಎಂಕ್ವೈರಿ ಇನ್ ಟು ದಿ ನೇಚರ್ ಅಂಡ್ ವೆಲ್ತ್ ಆಫ್ ನೇಷನ್ಸ್ ಎಂಬ ಒಂದು ಗ್ರಂಥದಲ್ಲಿ ಅರ್ಥಶಾಸ್ತ್ರವನ್ನು ಒಂದು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಾರವರು. ಹಾಗಾಗಿ ಆಡಮ್ ಸ್ಮಿತ್ ರವರನ್ನು ಅರ್ಥಶಾಸ್ತ್ರದ ಜನಕ, ಅರ್ಥಶಾಸ್ತ್ರದ ಜನಕ ಅಥವಾ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾರೆ. ದಿ ಫಾದರ್ ಆಫ್ ಎಕನಾಮಿಕ್ಸ್ ಅಂತೇಳಿ ಪ್ರೊಫೆಸರ್ ಆಡಮ್ ಸ್ಮಿತ್ ರವರನ್ನು ಕರೀತಾ ಹೋಗ್ತಾರೆ. ವಿದ್ಯಾರ್ಥಿಗಳೇ, ಈ ಅರ್ಥಶಾಸ್ತ್ರವು ಕ್ರಿಸ್ತಪೂರ್ವದಿಂದಲೂ ಅಧ್ಯಯನ ಮಾಡಲ್ಪಡುತ್ತೆ ಅಂತ ಹೇಳ್ತೀವಿ ನಾವು. ಯಾಕೆಂತ ಹೇಳಿದ್ರೆ ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಕೌಟಿಲ್ಯನು ಅರ್ಥಶಾಸ್ತ್ರ ಎಂಬ ಒಂದು ಗ್ರಂಥವನ್ನು ಬರೀತಾನೆ. ಕೌಟಿಲ್ಯನ ಒಂದು ಅರ್ಥಶಾಸ್ತ್ರ ಎಂಬ ಒಂದು ಗ್ರಂಥವನ್ನು ಬರೀತಾನೆ. ಈ ಅರ್ಥಶಾಸ್ತ್ರದಲ್ಲಿ ಕೇವಲ ಆರ್ಥಿಕ ವಿಷಯಗಳಲ್ಲದೆ ರಾಜಕೀಯ, ನೈತಿಕ, ನ್ಯಾಯಿಕ, ರಾಜಕೀಯ ಮತ್ತು ಆಂತರಿಕ ಮುಂತಾದ ಎಲ್ಲ ರೀತಿಯಾದಂತಹ ವಿಷಯಗಳನ್ನು ಈ ಕೌಟಿಲ್ಯನ ಅರ್ಥಶಾಸ್ತ್ರ ಅಂತೇಳಿ ಹೆಚ್ಚು ಜಾರಿಗೆ ಬರುವಂತ. ಇದ್ರ ಜೊತೆಗೆ 1890ರಲ್ಲಿ ಅರ್ಥಶಾಸ್ತ್ರ ಎಂಬ ಪದವನ್ನು ಪ್ರತ್ಯೇಕವಾಗಿ ಬಳಸಿದಂತಹ ಕೀರ್ತಿ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ಅವರಿಗೆ ಸಲ್ಲುತ್ತದೆ. ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ಅವರಿಗೆ ಸಲ್ಲುತ್ತೆ ಅರ್ಥಶಾಸ್ತ್ರವನ್ನು ಪ್ರತ್ಯೇಕ ಮಾಡಿದಂತಹ ಕೀರ್ತಿ. ಹಾಗಾದ್ರೆ ಅರ್ಥಶಾಸ್ತ್ರದ ವ್ಯಾಖ್ಯಾನಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ. ಅರ್ಥಶಾಸ್ತ್ರ ಅಂದ್ರೆ ಏನು, ಅರ್ಥಶಾಸ್ತ್ರದ ಅರ್ಥವನ್ನು ಈ ವ್ಯಾಖ್ಯಾನಗಳು ನಮಗೆ ತಿಳಿಸುತ್ತೆ. ಆ ಅರ್ಥಶಾಸ್ತ್ರದ ವ್ಯಾಖ್ಯಾನಗಳ ಬಗ್ಗೆ ಒಂದು ಬೈ ಒಂದು ನಾನು ಏನ್ ಮಾಡ್ತಾ ಹೋಗ್ತೀನಿ, ವಿವರಿಸ್ತಾ ಹೋಗ್ತೀನಿ. ಡೆಫಿನೇಷನ್ಸ್ ಆಫ್ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು, ಡೆಫಿನೇಷನ್ಸ್ ಆಫ್ ಎಕನಾಮಿಕ್ಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಅರ್ಥಶಾಸ್ತ್ರ ಎಂದರೇನು ಎಂಬುದರ ಬಗ್ಗೆ ವಿವಿಧ ಅರ್ಥಶಾಸ್ತ್ರಜ್ಞರುಗಳಲ್ಲಿ ನಾವು ಭಿನ್ನಾಭಿಪ್ರಾಯಗಳನ್ನು ಕಾಣ್ತೇವೆ. ಯಾರೊಬ್ಬರೂ ಸಹ ಅರ್ಥಶಾಸ್ತ್ರ ಹೀಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ. ಬೇರೆ ಬೇರೆ ಅರ್ಥಶಾಸ್ತ್ರಜ್ಞರುಗಳು ಅರ್ಥಶಾಸ್ತ್ರವನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ. ಈ ಎಲ್ಲ ಅರ್ಥಶಾಸ್ತ್ರಜ್ಞರುಗಳ ವ್ಯಾಖ್ಯಾನಗಳನ್ನು ನಾವು 4 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಆ 4 ಭಾಗಗಳು ಯಾವಪ್ಪ ಅಂತ ಹೇಳಿದ್ರೆ ಸಂಪತ್ತಿನ ವ್ಯಾಖ್ಯಾನ, ಯೋಗಕ್ಷೇಮದ ವ್ಯಾಖ್ಯಾನ, ಕೊರತೆಯ ವ್ಯಾಖ್ಯಾನ ಅಥವಾ ವಿರಳತೆಯ ವ್ಯಾಖ್ಯಾನ, 4ನೇದಾಗಿ ಬೆಳವಣಿಗೆಯ ವ್ಯಾಖ್ಯಾನ. ಮೊದಲನೇದಾದಂತಹದ್ದು ಯಾವುದು? ಸಂಪತ್ತಿನ ವ್ಯಾಖ್ಯಾನ. ನಾನು ಇಲ್ಲಿ ಬರೀತೀನಿ, ಸಂಪತ್ತಿನ ವ್ಯಾಖ್ಯಾನ. ಎರಡನೇದಾಗಿ ಯೋಗಕ್ಷೇಮದ ವ್ಯಾಖ್ಯಾನ. ಮೂರನೇದಾಗಿ ವಿರಳತೆಯ ವ್ಯಾಖ್ಯಾನ. ನಾಲ್ಕನೇದಾಗಿ ಬೆಳವಣಿಗೆಯ ವ್ಯಾಖ್ಯಾನ. 4 ವಿಧದ ಅರ್ಥಶಾಸ್ತ್ರದ ವ್ಯಾಖ್ಯಾನಗಳನ್ನು ನಾವು ಕಾಣ್ತೀವಿ. ಮೊದಲನೆಯ ವ್ಯಾಖ್ಯಾನ ಯಾವಪ್ಪ ಅಂತ ಹೇಳಿದ್ರೆ
ಸಂಪತ್ತಿನ ವ್ಯಾಖ್ಯಾನ. ಆತ್ಮೀಯ ವಿದ್ಯಾರ್ಥಿಗಳೇ, ಸಂಪತ್ತಿನ ವ್ಯಾಖ್ಯಾನವನ್ನು ನವ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರುಗಳು ಸಂಪತ್ತಿನ ವ್ಯಾಖ್ಯಾನವನ್ನು ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರುಗಳಾದಂತಹ ಪ್ರೊಫೆಸರ್ ಆಡಮ್ ಸ್ಮಿತ್, ರಿಕಾರ್ಡೋ, ಜೆ.ಎಸ್. ವಿಲ್, ಮಾಲ್ತಸ್, ಜೆ.ಬಿ.ಸೆ ಮೊದಲಾದ ಅರ್ಥಶಾಸ್ತ್ರಜ್ಞರುಗಳು ಸಂಪತ್ತಿನ ವ್ಯಾಖ್ಯಾನವನ್ನು ಪ್ರತಿಪಾದನೆ ಮಾಡುತ್ತಾರೆ. ಇವರೆಲ್ಲರುಗಳಲ್ಲಿ ಅರ್ಥಶಾಸ್ತ್ರಜ್ಞನ ಜನಕನಾದಂತಹ ಆಡಮ್ ಸ್ಮಿತ್ ರವರು ಮುಖ್ಯರಾಗಿರುವ ಕಾರಣದಿಂದಾಗಿ ಸಂಪತ್ತಿನ ವ್ಯಾಖ್ಯಾನವನ್ನು ಆಡಮ್ ಸ್ಮಿತ್ ರವರ ವ್ಯಾಖ್ಯಾನ ಅಂತೇಳಿ ನಾವು ಕರಿತೀವಿ. ಆಡಮ್ ಸ್ಮಿತ್ ರವರು ತನ್ನ ಗ್ರಂಥವಾದ 1776ರಲ್ಲಿ ತಾನು ಬರೆದ ರಾಷ್ಟ್ರಗಳ ಸಂಪತ್ತು ಎನ್ನುವಂತಹ ಒಂದು ಗ್ರಂಥದಲ್ಲಿ ಸಂಪತ್ತಿನ ವ್ಯಾಖ್ಯಾನವನ್ನು ನೀಡ್ತಾರೆ. ಇವರ ಪ್ರಕಾರ ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಅರ್ಥಶಾಸ್ತ್ರ ಒಂದು ಸಂಪತ್ತಿನ ವಿಜ್ಞಾನ ಅಂತೇಳಿ ಕರೀತಾರೆ. ಯಾರು? ಆಡಮ್ ಸ್ಮಿತ್ ರವರು. ಅಕಾರ್ಡಿಂಗ್ ಟು ಆಡಮ್ ಸ್ಮಿತ್, ಎಕನಾಮಿಕ್ಸ್ ಇಸ್ ಎ ಸೈನ್ಸ್ ಆಫ್ ವೆಲ್ತ್ ಅಂತ ಹೇಳಿ ಕರೀತಾರೆ. ಅರ್ಥಶಾಸ್ತ್ರವು ಒಂದು ಸಂಪತ್ತಿನ ವಿಜ್ಞಾನ. ಹಾಗಾದ್ರೆ ಅರ್ಥಶಾಸ್ತ್ರದ ಅರ್ಥ ಏನು ಆಡಮ್ ಸ್ಮಿತ್ ರವರ ಪ್ರಕಾರ ಅಂತ ಹೇಳಿದ್ರೆ, ಅರ್ಥಶಾಸ್ತ್ರವು ಸಂಪತ್ತಿನ ಉತ್ಪಾದನೆ, ಅನುಭೋಗ ಮತ್ತು ವಿತರಣೆಯ ಪ್ರಾಯೋಗಿಕ ಜ್ಞಾನ ಅಂತ ಹೇಳಿ ಕರೀತಾರೆ. ಸಂಪತ್ತಿನ ಉತ್ಪಾದನೆ, ಅನುಭೋಗ ಮತ್ತು ವಿತರಣೆಯ ಪ್ರಾಯೋಗಿಕ ಜ್ಞಾನ ಅಂತ ಹೇಳಿ ಕರೀತಾರೆ. ಅಂದ್ರೆ ಆಡಮ್ ಸ್ಮಿತ್ ರವರ ಸಂಪತ್ತಿನ ಉತ್ಪಾದನೆ ಅಂತ ಹೇಳಿದ್ರೆ, ಸಂಪತ್ತನ್ನು ಹೇಗೆ ಗಳಿಸಲಾಗುತ್ತದೆ, ಸಂಪತ್ತನ್ನು ಹೇಗೆ ಅನುಭೋಗಿಸಲಾಗುತ್ತದೆ, ಗಳಿಸಿದ ಸಂಪತ್ತನ್ನು, ಆ ಗಳಿಸಿದ ಸಂಪತ್ತನ್ನು ಯಾವ ರೀತಿ ವೆಚ್ಚ ಮಾಡಲಾಗುತ್ತೆ, ಯಾವ ರೀತಿ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಖರ್ಚು ಮಾಡ್ತೀವಿ, ಹಣ ರೂಪದ ಸಂಪತ್ತು ಎಂಬುದನ್ನು ತಿಳಿಸುವುದು ಸಂಪತ್ತಿನ ವ್ಯಾಖ್ಯಾನ ಅಂತ ಹೇಳಿ ಕರೀತೀವಿ. ಹೀಗೆ ಸಂಪತ್ತನ್ನು ಕುರಿತು ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತೆ ಅಂತ ಹೇಳಿ ಆಡಮ್ ಸ್ಮಿತ್ ಅವರು ಹೇಳ್ತಾರೆ. ಇದು ಸಂಪತ್ತಿನ ವ್ಯಾಖ್ಯಾನದ ಬಗ್ಗೆ ಇರುವಂತಹ ವಿವರಣೆ. ನಂತರ ಯೋಗಕ್ಷೇಮದ ವ್ಯಾಖ್ಯಾನಕ್ಕೆ ಬರ್ತೀವಿ. ಯೋಗಕ್ಷೇಮದ ಒಂದು ವ್ಯಾಖ್ಯಾನದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ಯೋಗಕ್ಷೇಮದ ವ್ಯಾಖ್ಯಾನವನ್ನು ಆಲ್ಫ್ರೆಡ್ ಮಾರ್ಷಲ್ ರವರು ನೀಡ್ತಾರೆ. ಸಂಪತ್ತಿನ ವ್ಯಾಖ್ಯಾನವನ್ನು ಟೀಕಿಸಿ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ರವರು ಯೋಗಕ್ಷೇಮದ ವ್ಯಾಖ್ಯಾನವನ್ನು ಜಾರಿಗೆ ತರ್ತಾರೆ. ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ರವರು ಯೋಗಕ್ಷೇಮದ ವ್ಯಾಖ್ಯಾನ. ಈ ಆಲ್ಫ್ರೆಡ್ ಮಾರ್ಷಲ್ ಅವರನ್ನು ನಾವು ನವಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞ ಅಂತ ಹೇಳಿ ಕರಿತೀವಿ. ನಿಯೋ ಕ್ಲಾಸಿಕಲ್ ಎಕನಾಮಿಸ್ಟ್. ಇವರು ಟ್ರೆಡಿಷನಲ್ ಎಕನಾಮಿಸ್ಟ್, ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞ, ಕ್ಲಾಸಿಕಲ್ ಎಕನಾಮಿಸ್ಟ್, ನವಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞ, ನಿಯೋ ಕ್ಲಾಸಿಕಲ್ ಎಕನಾಮಿಸ್ಟ್. ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್, ಎ.ಸಿ. ಪಿಗು, ಎಡ್ವಿನ್ ಕೆನನ್, ಬೆವರಿಸ್ ಮೊದಲಾದ ಅರ್ಥಶಾಸ್ತ್ರಜ್ಞರುಗಳು ಯೋಗಕ್ಷೇಮದ ವ್ಯಾಖ್ಯಾನವನ್ನು ಪ್ರತಿಪಾದನೆ ಮಾಡ್ತಾರೆ. ನೋಡಿ, ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್, ಎ.ಸಿ. ಪಿಗು, ಎಡ್ವಿನ್ ಕೆನನ್
ಬೆವರಿಸ್ ಮೊದಲಾದ ಅರ್ಥಶಾಸ್ತ್ರಜ್ಞರುಗಳು ಯೋಗಕ್ಷೇಮದ ವ್ಯಾಖ್ಯಾನವನ್ನು ನೀಡ್ತಾರೆ. ಈ ಎಲ್ಲ ಅರ್ಥಶಾಸ್ತ್ರಜ್ಞರುಗಳಲ್ಲಿ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ರವರು ಮುಖ್ಯರಾಗಿರುವ ಕಾರಣದಿಂದಾಗಿ ಈ ವ್ಯಾಖ್ಯಾನವನ್ನು ಯೋಗಕ್ಷೇಮದ ವ್ಯಾಖ್ಯಾನವನ್ನು ಆಲ್ಫ್ರೆಡ್ ಮಾರ್ಷಲ್ ರವರ ವ್ಯಾಖ್ಯಾನ ಅಂತ ಹೇಳ್ತಾರೆ. ಆಲ್ಫ್ರೆಡ್ ಮಾರ್ಷಲ್ ರವರು 1890ರಲ್ಲಿ ಒಂದು ಗ್ರಂಥವನ್ನು ಬರೀತಾರೆ, ದಿ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅಂತ. ಏನು? ದಿ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್. ದಿ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅಂತ ಹೇಳಿ ಅರ್ಥಶಾಸ್ತ್ರದ ಮೂಲ ತತ್ವಗಳು ಎಂಬ ಗ್ರಂಥವನ್ನು ಬರೀತಾರೆ. ಈ ಗ್ರಂಥದಲ್ಲಿ ಆಲ್ಫ್ರೆಡ್ ಮಾರ್ಷಲ್ ಅವರು ಯೋಗಕ್ಷೇಮದ ವ್ಯಾಖ್ಯಾನವನ್ನು ಪ್ರತಿಪಾದನೆ ಮಾಡ್ತಾರೆ. ವೆಲ್ಫೇರ್ ಡೆಫಿನೇಷನ್ ಅಂತ ಹೇಳಿದ್ರೆ ನಾವು ಕರಿತೀವಿ. ಹಾಗಾದ್ರೆ ಆಲ್ಫ್ರೆಡ್ ಮಾರ್ಷಲ್ ರವರ ಪ್ರಕಾರ ಯೋಗಕ್ಷೇಮದ ವ್ಯಾಖ್ಯಾನ ಅಂದ್ರೆ ಏನು? ನೋಡಿ, ಅರ್ಥಶಾಸ್ತ್ರವು ಮಾನವನ ದೈನಂದಿನ ವ್ಯವಹಾರಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಅದು ಮಾನವನ ಕಲ್ಯಾಣಕ್ಕೆ ಬೇಕಾಗುವ ಭೌತಿಕ ವಸ್ತುಗಳ ಗಳಿಕೆ ಮತ್ತು ಅವುಗಳ ಉಪಯೋಗದ ವಿಷಯದಲ್ಲಿ ವ್ಯಕ್ತಿ ಮತ್ತು ಸಮಾಜವು ನಿರ್ವಹಿಸುವ ಕ್ರಿಯೆಯನ್ನು ಅದು ಪರಿಶೀಲಿಸುತ್ತದೆ ಅಂತೇಳಿ ಹೇಳ್ತಾರೆ. ಯಾರು? ಆಲ್ಫ್ರೆಡ್ ಮಾರ್ಷಲ್. ಅಂದ್ರೆ ಅರ್ಥಶಾಸ್ತ್ರವು ಮಾನವನ ದೈನಂದಿನ ವ್ಯವಹಾರಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ. ದೈನಂದಿನ ವ್ಯವಹಾರಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ. ವ್ಯವಹಾರಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಅಂದರೆ ಮಾನವನ ಕಲ್ಯಾಣಕ್ಕೆ ಬೇಕಾಗುವಂತಹ ಭೌತಿಕ ವಸ್ತುಗಳ ಗಳಿಕೆ ಮತ್ತು ಅವುಗಳ ವಿಷಯದಲ್ಲಿ ಮಾನವನ ಕಲ್ಯಾಣ ಅಂದ್ರೆ ಯೋಗಕ್ಷೇಮ, ಮಾನವನ ಕಲ್ಯಾಣಕ್ಕೆ ಬೇಕಾದಂತಹ ಭೌತಿಕ ವಸ್ತುಗಳ ಗಳಿಕೆ ಮತ್ತು ಅವುಗಳ ಉಪಯೋಗದ ವಿಷಯದಲ್ಲಿ ವ್ಯಕ್ತಿ ಮತ್ತು ಸಮಾಜವು ನಿರ್ವಹಿಸುವ ಕ್ರಿಯೆಯನ್ನು ಅದು ಪರಿಶೀಲಿಸುತ್ತದೆ. ವಿದ್ಯಾರ್ಥಿಗಳೇ, ಇಲ್ಲೇನಪ್ಪ ಅಂತ ಹೇಳಿದ್ರೆ ಅರ್ಥಶಾಸ್ತ್ರ ಮಾನವನ ದಿನನಿತ್ಯದ ವ್ಯವಹಾರಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ. ದಿನನಿತ್ಯದ ಹಣಕಾಸಿನ ವ್ಯವಹಾರ ಆಗುತ್ತದೆ. ಇದು ಮಾನವನ ಭೌತಿಕ ಕಲ್ಯಾಣಕ್ಕೆ ಬೇಕಾಗುವಂತಂದ್ರೆ ಮಾನವನ ಯೋಗಕ್ಷೇಮವನ್ನು ಹೆಚ್ಚಿಸಿಕೊಳ್ಳುವಂತಹ ಭೌತಿಕ ವಸ್ತುಗಳ ಗಳಿಕೆ. ಅಂದ್ರೆ ಮಾನವ ತನ್ನ ಯೋಗಕ್ಷೇಮವನ್ನು ಕಣ್ಣಿಗೆ ಕಾಣುವಂತಹ ಭೌತಿಕ ವಸ್ತುಗಳು, ಕಣ್ಣಿಗೆ ಕಾಣುವಂತಹ ಗೋಚರ ವಸ್ತುಗಳ ಆಧಾರದ ಮೇಲೆ ತನ್ನ ಯೋಗಕ್ಷೇಮವನ್ನು ಹೆಚ್ಚು ಮಾಡ್ತಾನೆ. ಅದಕ್ಕೆ ಭೌತಿಕ ವಸ್ತುಗಳ ಗಳಿಕೆ ಮತ್ತು ಅವುಗಳ ಉಪಯೋಗದ ವಿಷಯದಲ್ಲಿ, ಗಳಿಸಿದಂತ ಉಪಯೋಗದ ವಿಷಯದಲ್ಲಿ ವ್ಯಕ್ತಿ ಮತ್ತು ಸಮಾಜ, ವ್ಯಕ್ತಿ ಯಾವ ರೀತಿ ಸಮಾಜದಿಂದ ಯೋಗಕ್ಷೇಮವನ್ನು ಪಡಿತಾನೆ, ಸಮಾಜದ ಯೋಗಕ್ಷೇಮಕ್ಕೆ ಯಾವ ರೀತಿ ವ್ಯಕ್ತಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾನೆ ಎಂಬುದನ್ನು ಅರ್ಥಶಾಸ್ತ್ರ ತಿಳಿಸುತ್ತೆ ಅಂತ ಹೇಳಿ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ಅವರು ಹೇಳ್ತಾ ಹೋಗ್ತಾರೆ. ಹೀಗೆ ಅರ್ಥಶಾಸ್ತ್ರವು ಒಂದು ಕಡೆ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡಿದರೆ, ಮತ್ತೊಂದು ಕಡೆ ಮಾನವನ ಯೋಗಕ್ಷೇಮವನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಇದು ಯೋಗಕ್ಷೇಮದ ವ್ಯಾಖ್ಯಾನ. ಮೂರನೇದಿದೆ ಯಾವಪ್ಪ ಅಂತ ಹೇಳಿದ್ರೆ ವಿರಳತೆಯ ವ್ಯಾಖ್ಯಾನ ಅಂತ ಹೇಳಿ, ಕೊರತೆಯ ವ್ಯಾಖ್ಯಾನ. ಕೊರತೆಯ ವ್ಯಾಖ್ಯಾನವನ್ನು ಪ್ರೊಫೆಸರ್ ಲಿಯೋನೆಲ್ ರಾಬಿನ್ಸ್ ಅವರು ಪ್ರತಿಪಾದಿಸಿದರು. ಇಲ್ಲಿ ನಾನು ಅಳಿಸ್ತಾ ಇದ್ದೀನ. ಕೊರತೆಯ ವ್ಯಾಖ್ಯಾನವನ್ನು ಪ್ರೊಫೆಸರ್ ಲಿಯೋನೆಲ್ ರಾಬಿನ್ಸ್ ಅವರು ಪ್ರತಿಪಾದನೆ ಮಾಡ್ತಾರೆ. ಲಿಯೋನೆಲ್ ರಾಬಿನ್ಸ್ ರವರು ಆಲ್ಫ್ರೆಡ್ ಮಾರ್ಷಲ್ ರವರ ಯೋಗಕ್ಷೇಮದ ವ್ಯಾಖ್ಯಾನವನ್ನು ಟೀಕಿಸಿ ಕೊರತೆಯ ವ್ಯಾಖ್ಯಾನವನ್ನು ಪ್ರತಿಪಾದನೆ ಮಾಡ್ತಾರೆ. ಅವರು ಪ್ರೊಫೆಸರ್, ಇಲ್ಲಿ ನನಗೆ ವಿವರಿಸಲಿಕ್ಕೆ ಹೋಗ್ತೀನಿ.
ಪ್ರೊಫೆಸರ್ ಲಿಯೋನೆಲ್ ರಾಬಿನ್ಸ್ ರವರು ಕೊರತೆಯ ವ್ಯಾಖ್ಯಾನವನ್ನು ಪ್ರತಿಪಾದನೆ ಮಾಡ್ತಾರೆ. ಇವರು 1932ರಲ್ಲಿ ಒಂದು ಗ್ರಂಥವನ್ನು ಬರೀತಾರೆ. ಆ ಗ್ರಂಥ ಏನಪ್ಪಾ ಅಂತ ಹೇಳಿದ್ರೆ ದಿ ನೇಚರ್ ಅಂಡ್ ದಿ ನೇಚರ್ ಅಂಡ್ ದಿ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ಸ್ ಸೈನ್ಸ್ ಎಂಬ ಒಂದು ಗ್ರಂಥವನ್ನು ಬರೀತಾರೆ. ಅರ್ಥಶಾಸ್ತ್ರದ ರಚನೆ ಮತ್ತು ತತ್ವಗಳು ಅಂತೇಳಿ ಒಂದು ಗ್ರಂಥವನ್ನು ಬರೀತಾರೆ. ಈ ಗ್ರಂಥದಲ್ಲಿ ಲಿಯೋನೆಲ್ ರಾಬಿನ್ಸ್ ರವರು ವಿರಳತೆಯ ವ್ಯಾಖ್ಯಾನವನ್ನು ಪ್ರತಿಪಾದನೆ ಮಾಡುತ್ತಾರೆ. ಯೋಗಕ್ಷೇಮವನ್ನು ಅವರು ಟೀಕೆ ಮಾಡ್ತಾರೆ. ಇವ್ರ ಪ್ರಕಾರ ಏನಾಗಾದ್ರೆ ಅರ್ಥಶಾಸ್ತ್ರ ಅಂದ್ರೆ ಯಾರ ಪ್ರಕಾರ? ಲಿಯೋನೆಲ್ ರಾಬಿನ್ಸ್ ರವರ ಪ್ರಕಾರ ಏನು ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಅರ್ಥಶಾಸ್ತ್ರ ಒಂದು ವಿಜ್ಞಾನ. ಎಕನಾಮಿಕ್ಸ್ ಇದೆ, ಸೈನ್ಸ್. ಅದು ಮಾನವನ ಗುರಿಗಳು ಮತ್ತು ವಿವಿಧ ಉಪಯೋಗಗಳನ್ನು ಒಳಗೊಂಡಿರುವ ಕೊರತೆಯ ಸಾಧನಗಳಿಗೂ ಇರುವ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡುತ್ತದೆ ಅಂತೇಳಿ ಲಿಯೋನೆಲ್ ರಾಬಿನ್ಸ್ ರವರು ಅರ್ಥಶಾಸ್ತ್ರದ ವ್ಯಾಖ್ಯಾನವನ್ನು ನೀಡ್ತಾರೆ. ಅಂದ್ರೆ ಅರ್ಥಶಾಸ್ತ್ರ ಒಂದು ವಿಜ್ಞಾನ, ಅರ್ಥಶಾಸ್ತ್ರ ಒಂದು ವಿಜ್ಞಾನ. ಅದು ಮಾನವನ ಗುರಿಗಳು ಮತ್ತು ಕೊರತೆಯ ಸಾಧನಗಳಿಗೂ ಇರುವ ಸಂಬಂಧವನ್ನು ಕುರಿತು ವಿವಿಧ ಉಪಯೋಗಗಳನ್ನು ಒಳಗೊಂಡಿರುವ ಕೊರತೆಯ ಸಾಧನೆಗಳಿಗೂ ಇರುವ ಸಂಬಂಧವನ್ನು ಅದು ಅಧ್ಯಯನ ಮಾಡುತ್ತದೆ. ಅಂದ್ರೆ ಲಿಯೋನೆಲ್ ರಾಬಿನ್ಸ್ ರವರ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ ಅರ್ಥಶಾಸ್ತ್ರ ಒಂದು ವಿಜ್ಞಾನ ಮೀನ್ಸ್ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವಂತ ಒಂದು ಶಾಸ್ತ್ರ. ಅದು ಮಾನವನ ಗುರಿಗಳಂದ್ರೆ ಮಾನವನ ಬಯಕೆಗಳು, ಮಾನವನ ಆಸೆಗಳು. ಆ ಬಯಕೆಗಳು ಏನಾಗಿದೆ? ಅಪರಿಮಿತವಾಗಿದೆ. ಆ ಬಯಕೆಗಳನ್ನು ಈಡೇರಿಸುವಂತಹ ಸಂಪನ್ಮೂಲಗಳು ಕೊರತೆಯಿಂದ ಕೂಡಿದವು. ಮಾನವನ ಬಯಕೆಗಳನ್ನು ಈಡೇರಿಸುವ ಸಂಪನ್ಮೂಲಗಳು ಕೊರತೆಯಿಂದ ಕೂಡಿರುವುದರ ಜೊತೆಗೆ ಅವು ವಿವಿಧ ಉಪಯೋಗಗಳಿಗೆ ಬರುತ್ತೆ. ಈ ವಿವಿಧ ಉಪಯೋಗಗಳಿಗೆ ಬಂದಾಗ ಯಾವ ಉಪಯೋಗಕ್ಕೆ ಆಯ್ಕೆ ಮಾಡಿಕೊಳ್ಬೇಕು ಎನ್ನುವಂತ ಸಮಸ್ಯೆ ಉದ್ಭವ ಆಗ್ತದೆ. ನಾವು ಕೊರತೆ ಅಂತ ಹೇಳ್ತೀವಿ, ಸ್ಕೇರ್ಸಿಟಿ ಅಂತ ಹೇಳ್ತೀವಿ. ಕೊರತೆಯ ಸಾಧನೆಗಳಿಗಿರುವ ಸಂಬಂಧವನ್ನು ಅಧ್ಯಯನ ಮಾಡ್ತೀವಿ. ಇದೆಲ್ಲದನ್ನು ನಾವು ಒಟ್ಟಾಗಿ ಏನ್ ಮಾಡ್ತೀವಿ? ಮಾನವನ ಬಯಕೆಗಳು ಅಪರಿಮಿತವಾಗಿವೆ, ಆ ಬಯಕೆಗಳನ್ನು ಈಡೇರಿಸುವಂತಹ ಸಂಪನ್ಮೂಲಗಳು ಮಿತವಾಗಿವೆ. ಮಿತವಾದ ಸಂಪನ್ಮೂಲಗಳ ಜೊತೆಗೆ ಅವು ವಿವಿಧ ಉಪಯೋಗಗಳಿಗೆ ಬರುತ್ತವೆ. ಆಗ ಮಾನವನು ಯಾವ ಉಪಯೋಗಕ್ಕೆ ಆ ಕೊರತೆಯಲ್ಲಿರುವ ಸಂಪನ್ಮೂಲವನ್ನು ಬಳಕೆ ಮಾಡಿಕೊಳ್ಳಬೇಕೆಂಬ ಸಮಸ್ಯೆ ಉದ್ಭವ ಆಗುತ್ತೆ. ಅದನ್ನ ಆಯ್ಕೆಯ ಸಮಸ್ಯೆ ಅಂತ ಹೇಳಿ ಕರಿತೀವಿ, ಪ್ರಾಬ್ಲಮ್ ಆಫ್ ಚಾಯ್ಸ್ ಅಂತ ಹೇಳಿ ಕರಿತೀವಿ. ಆ ಆಯ್ಕೆಯ ಸಮಸ್ಯೆ ಉದ್ಭವ ಆಗುತ್ತೆ, ಅದನ್ನೇ ಕೊರತೆ ಅಂತ ಹೇಳಿ ಕರೀತಾರೆ. ಇದು ಯೋಗಕ್ಷೇಮದ ಕೊರತೆ ವಿರಳತೆಯ ವ್ಯಾಖ್ಯಾನದ ಬಗ್ಗೆ ಇರುವಂತಹ ವ್ಯಾಖ್ಯಾನ. ಮಾನವನ ಬಯಕೆಗಳು ಅಪರಿಮಿತವಾಗಿವೆ. ಆ ಬಯಕೆಗಳನ್ನು ಈಡೇರಿಸುವಂತಹ
ಸಂಪನ್ಮೂಲಗಳೇನಾಗಿದೆ, ಸಂಪನ್ಮೂಲಗಳು ಕೊರತೆಯಿಂದ ಇದೆ. ಕೊರತೆ ಇರುವುದರ ಜೊತೆಗೆ ಅವು ವಿವಿಧ ಉಪಯೋಗಗಳಿಗೆ ಬರುತ್ತೆ. ಆಗ ಆಯ್ಕೆಯ ಸಮಸ್ಯೆ ಉದ್ಭವ ಆಗುತ್ತೆ. ಈ ಆಯ್ಕೆಯ ಸಮಸ್ಯೆಗೆ ಪರಿಹಾರನೇ ಅರ್ಥಶಾಸ್ತ್ರ ಕೊಡುತ್ತೆ. ಇದನ್ನು ನಾವು ವಿರಳತೆಯ ವ್ಯಾಖ್ಯಾನ ಅಥವಾ ಕೊರತೆಯ ವ್ಯಾಖ್ಯಾನ, ಸ್ಕೇರ್ಸಿಟಿ ಡೆಫಿನಿಷನ್ ಅಂತ ಹೇಳಿ ಕರಿತೀವಿ. ಹೀಗಾದ ನಂತರ ಕೊನೆಗೆ ಬರುವಂತಹದ್ದು ಬೆಳವಣಿಗೆಯ ವ್ಯಾಖ್ಯಾನ. ಇದು ಇತ್ತೀಚಿನ ವರ್ಷಗಳಲ್ಲಿ ಜಾರಿಗೆ ಬಂದಂತಹ ಒಂದು ವ್ಯಾಖ್ಯಾನ ಆಗಿದೆ. ಯಾವುದು? ಕೊರತೆಯ ವ್ಯಾಖ್ಯಾನ. ನಾನೀಗ ಕೊರತೆಯ ವ್ಯಾಖ್ಯಾನದ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಿಮಗೆ. ಕೊರತೆಯ ಬೆಳವಣಿಗೆಯ ವ್ಯಾಖ್ಯಾನದ ಬಗ್ಗೆ. ಬೆಳವಣಿಗೆಯ ವ್ಯಾಖ್ಯಾನವನ್ನು 1970ರಲ್ಲಿ ಸ್ಯಾಮ್ಯುಯಲ್ಸನ್ಸ್ ರವರು ನೀಡ್ತಾರೆ. ಅದನ್ನ ಬೆಳವಣಿಗೆ. ಇದಕ್ಕಿಂತ ಮೊದಲನೇದಾಗಿ 1936ರಲ್ಲಿ ಜೆ ಎಂ ಕೇನ್ಸ್ ರವರು ಪ್ರತಿಪಾದನೆ ಮಾಡ್ತಾರೆ. ಜಾನ್ ಮೆನಾರ್ಡ್ ಕೇನ್ಸ್ ಅಂತ ಹೇಳಿ ಕರೀತಾರೆ. ನೋಡ್ರಿ, ಜೆ ಎಂ ಕೇನ್ಸ್ ರವರು 1936ರಲ್ಲಿ ಒಂದು ಗ್ರಂಥವನ್ನು ಬರೆದರೆ, ದಿ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟರೆಸ್ಟ್ ಅಂಡ್ ಮನಿ. ಎಂಬ ಒಂದು ಗ್ರಂಥವನ್ನು ಬರೀತಾರೆ. ಸಾಮಾನ್ಯ ಉದ್ಯೋಗ ಸಿದ್ಧಾಂತ, ಹಣ ಮತ್ತು ಬಡ್ಡಿಯಂತೆ. ಈ ಗ್ರಂಥದಲ್ಲಿ ಮೊದಲಿಗೆ ಬೆಳವಣಿಗೆಯ ವ್ಯಾಖ್ಯಾನದ ಪರಿಕಲ್ಪನೆಯನ್ನು ನೀಡುತ್ತಾರೆ. ಅದಾದ ನಂತರ ಸ್ಯಾಮ್ಯುಯಲ್ಸನ್ ರವರು ದಿ ಕ್ಯಾಪಿಟಲ್ ಆಫ್ ಎಕಾನಮಿ, ಬಂಡವಾಳದ ಒಂದು ಆರ್ಥಿಕತೆ ಎಂಬ ಒಂದು ಗ್ರಂಥದಲ್ಲಿ ಇವರು ಬೆಳವಣಿಗೆಯ ವ್ಯಾಖ್ಯಾನವನ್ನು ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಗೊತ್ತಾಯ್ತಾ? ಬೆಳವಣಿಗೆಯ ವ್ಯಾಖ್ಯಾನದಲ್ಲಿ ಏನಿರುತ್ತೆ? ಅರ್ಥಶಾಸ್ತ್ರ ಒಂದು ಆರ್ಥಿಕ ಚಟುವಟಿಕೆಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡುವಂತಹ ಶಾಸ್ತ್ರ ಆಗಿದೆ. ಉತ್ಪಾದನಾ ಚಟುವಟಿಕೆಗಳನ್ನು ಒಟ್ಟಾಗಿ ಅಧ್ಯಯನ ಮಾಡುವಂತಹ ಶಾಸ್ತ್ರ ಆಗಿದೆ. ಅಂದರೆ ಒಟ್ಟು ಆದಾಯ, ಒಟ್ಟು ಅನುಭೋಗ, ಒಟ್ಟು ಹೂಡಿಕೆ, ಒಟ್ಟು ಉಳಿತಾಯ, ಒಟ್ಟು ಲಾಭಗಳು, ಹೀಗೆ ಆರ್ಥಿಕ ಚಟುವಟಿಕೆಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಲಾಗುತ್ತೆ. ಆ ಸಮಗ್ರವಾಗಿ ಅಧ್ಯಯನ ಮಾಡಿದಾಗ ಉತ್ಪಾದನೆ ಅನ್ನುವುದು ಹೆಚ್ಚಾಗುತ್ತದೆ. ಏನು ಹೆಚ್ಚಾಗುತ್ತೆ? ಉತ್ಪಾದನೆ ಹೆಚ್ಚಾಗುತ್ತೆ. ಯಾವಾಗ ಉತ್ಪಾದನೆ ಹೆಚ್ಚಾಗುತ್ತೋ ಉದ್ಯೋಗಾವಕಾಶಗಳು ಹೆಚ್ಚಾಗುತ್ತೆ. ಉದ್ಯೋಗಾವಕಾಶಗಳು ಯಾವಾಗ ಹೆಚ್ಚಾಗುತ್ತೋ ಜನರ ಆದಾಯ ಅನ್ನುವುದು ಹೆಚ್ಚಾಗುತ್ತೆ. ಜನರ ಆದಾಯ ಯಾವಾಗ ಹೆಚ್ಚಾಗುತ್ತೋ ಅವರ ಕೊಳ್ಳುವ ಪ್ರಮಾಣ ಹೆಚ್ಚಾಗುತ್ತೆ, ಅನುಭೋಗದ ಪ್ರಮಾಣ ಹೆಚ್ಚಾಗುತ್ತೆ. ಯಾವಾಗ ಅನುಭೋಗದ ಪ್ರಮಾಣ ಹೆಚ್ಚಾಗುತ್ತೋ ಮಾರಾಟ ಹೆಚ್ಚಾಗುತ್ತೆ. ಮಾರಾಟ ಯಾವಾಗ ಹೆಚ್ಚಾಗುತ್ತೆ? ಮತ್ತೆ ಉತ್ಪಾದನೆ ಅನ್ನೋದು ಹೆಚ್ಚಾಗುತ್ತೆ. ಉತ್ಪಾದನೆ ಹೆಚ್ಚಾದ ಉದ್ಯೋಗ, ಆದಾಯ, ಕೊಳ್ಳುವ, ಇದು ನಿರಂತರವಾಗಿ ನಡೀತಾ ಹೋಗುತ್ತೆ. ಹೇಗೆ ಹೆಚ್ಚಾಗೋದನ್ನು ನಾವು ಬೆಳವಣಿಗೆ, ಗ್ರೌತ್, ಡೆವಲಪ್ಮೆಂಟ್ ಅಂತೇಳಿ ಕರಿತೀವಿ. ಅದನ್ನು ನಾವು ಬೆಳವಣಿಗೆ ವ್ಯಾಖ್ಯಾನ ಅಂತೇಳಿ ಕರಿತೀವಿ. ಹೀಗೆ ಅರ್ಥಶಾಸ್ತ್ರದಲ್ಲಿ 4 ವ್ಯಾಖ್ಯಾನಗಳಿವೆ. ಹಾಗಾದ್ರೆ ಅರ್ಥಶಾಸ್ತ್ರ ಎಂದರೆ ಒಂದು ದೇಶದ ಆರ್ಥಿಕ ಚಟುವಟಿಕೆಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಒಂದು ದೇಶದ ಆರ್ಥಿಕ ಚಟುವಟಿಕೆಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡುವಂತ ಶಾಸ್ತ್ರವನ್ನು ನಾವೇನಂತೇಳಿ ಕರಿತೀವಿ? ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಅದೇ ರೀತಿ ಕೊರತೆಯಲ್ಲಿರುವಂತಹ ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಕೆ ಮಾಡಿಕೊಳ್ಳಲು ಸಹಾಯಕಾರಿಯಾಗಿರುವಂತಹ ಶಾಸ್ತ್ರವನ್ನು ಅರ್ಥಶಾಸ್ತ್ರ ಅಂತೇಳಿ ನಾವು ಕರಿತೀವಿ. ನೋಡ್ರಿ, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ನಾನೀಗ ಸೂಕ್ಷ್ಮ ಅರ್ಥಶಾಸ್ತ್ರದ ಬಗ್ಗೆ ಬಂದೆ. ಅರ್ಥಶಾಸ್ತ್ರದ ವಿಷಯಗಳು ವಿಸ್ತಾರವಾಗಿರುವ ಕಾರಣದಿಂದಾಗಿ ಅರ್ಥಶಾಸ್ತ್ರದ ನಿಯಮ ಸಿದ್ಧಾಂತಗಳು ವಿಸ್ತರಣೆಯಾಗಿರುವ ಕಾರಣದಿಂದಾಗಿ
ಅರ್ಥಶಾಸ್ತ್ರವನ್ನು ಬೇರೆ ಬೇರೆ ವಿಭಾಗಗಳನ್ನಾಗಿ ಮಾಡಿಕೊಂಡು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರನು ನೋಡ್ರಿ. ಈ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರವನ್ನು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಪರಿಚಯಿಸಿದಂತ ಕೀರ್ತಿ ಅಥವಾ ಈ ಪದಗಳನ್ನು ಪರಿಚಯಿಸಿದಂತ ಕೀರ್ತಿ ಯಾರು ಸಲ್ಲುತ್ತಪ್ಪ ಅಂತ ಹೇಳಿದ್ರೆ ಪ್ರೊಫೆಸರ್ ರಾಗ್ನರ್ ಫಿಸ್ಟ್ ಅವರಿಗೆ ಸಲ್ಲುತ್ತೆ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಇಷ್ಟೇ, ಆರ್ಥಿಕ ಚಟುವಟಿಕೆಗಳನ್ನು ಚಿಕ್ಕ ಚಿಕ್ಕ ಭಾಗಗಳಾಗಿ ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ. ಅಂದ್ರೆ ಹಣಕಾಸಿನ ಚಟುವಟಿಕೆಗಳನ್ನು ಸಣ್ಣ ಸಣ್ಣ ಭಾಗಗಳಾಗಿ ಸಣ್ಣ ಸಣ್ಣ ಘಟಕಗಳಾಗಿ ಅಧ್ಯಯನ ಮಾಡ್ತೀವಿ. ಅಂದ್ರೆ ಒಟ್ಟು ಆದಾಯಕ್ಕೆ ಬದಲಾಗಿ ವೈಯಕ್ತಿಕ ಆದಾಯವನ್ನು, ರಾಷ್ಟ್ರೀಯ ಆದಾಯಕ್ಕೆ ಬದಲಾಗಿ ತಲಾ ಆದಾಯವನ್ನು, ಒಟ್ಟು ಹೂಡಿಕೆಗೆ ಬದಲಾಗಿ ಒಬ್ಬ ವ್ಯಕ್ತಿಯ ಹೂಡಿಕೆಯನ್ನು, ಒಟ್ಟು ಲಾಭಕ್ಕೆ ಬದಲಾಗಿ ಒಬ್ಬ ವ್ಯಕ್ತಿಯ ಲಾಭವನ್ನು, ಒಟ್ಟು ಉಳಿತಾಯಕ್ಕೆ ಬದಲಾಗಿ ಒಬ್ಬ ವ್ಯಕ್ತಿಯ ಉಳಿತಾಯವನ್ನು, ಹೀಗೆ ಆರ್ಥಿಕ ಚಟುವಟಿಕೆಗಳನ್ನು ಸಮಗ್ರ ಅಂಶಗಳಿಗೆ ಬದಲಾಗಿ ವೈಯಕ್ತಿಕ ಅಂಶಗಳನ್ನಾಗಿ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಅಂತಹ ಶಾಸ್ತ್ರವನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರುಗಳು ಜನಪ್ರಿಯಗೊಳಿಸ್ತಾ ಬರುತ್ತೆ. ಇದರಲ್ಲಿ ಪ್ರಮುಖವಾಗಿ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ರವರನ್ನು ಸೂಕ್ಷ್ಮ ಅರ್ಥಶಾಸ್ತ್ರದ ಜನಕ, ದಿ ಫಾದರ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳಿ ಕರಿತೀವಿ. ಯಾಕಪ್ಪ ಅಂತ ಹೇಳಿದ್ರೆ ಆಲ್ಫ್ರೆಡ್ ಮಾರ್ಷಲ್ ರವರ ಅನೇಕ ಸಿದ್ಧಾಂತಗಳು ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಒಳಗೊಂಡಿವೆ. ಅನುಭೋಗದ ಸಿದ್ಧಾಂತ ಆಗಿರಬಹುದು, ತುಷ್ಟಿಗುಣ ಸಿದ್ಧಾಂತ ಆಗಿರಬಹುದು, ಉತ್ಪಾದನೆಯ ಸಿದ್ಧಾಂತ, ವೆಚ್ಚದ ಸಿದ್ಧಾಂತ, ಗೇಣಿ ಕೂಲಿ ಬಡ್ಡಿ ಲಾಭದ ಸಿದ್ಧಾಂತ, ಅದೇ ರೀತಿ ಮಾರುಕಟ್ಟೆಯ ಸಿದ್ಧಾಂತ, ಅನೇಕ ರೀತಿಯಾದಂತಹ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ, ಏರಿಕೆಯ ಪ್ರತಿಫಲ ನಿಯಮ, ಇಳಿಕೆಯ ಪ್ರತಿಫಲ ನಿಯಮ, ಸ್ಥಿರ ಪ್ರತಿಫಲ ನಿಯಮ, ಎಲ್ಲ ನಿಯಮಗಳು ಸಹ ಆಲ್ಫ್ರೆಡ್ ಮಾರ್ಷಲ್ ಅವರು ಪ್ರತಿಪಾದಿಸಿದಂತಹ ನಿಯಮಗಳು. ಇವು ಸೂಕ್ಷ್ಮ ಆರ್ಥಿಕ ಚಟುವಟಿಕೆಗಳನ್ನು ಒಳಗೊಂಡಿರುವುದರಿಂದಾಗಿ ಆಲ್ಫ್ರೆಡ್ ಮಾರ್ಷಲ್ ರವರನ್ನು ಸೂಕ್ಷ್ಮ ಅರ್ಥಶಾಸ್ತ್ರದ ಜನಕ ಅಂತೇಳಿ ನಾವು ಕರಿತೀವಿ. ಇಷ್ಟು ವಿದ್ಯಾರ್ಥಿಗಳು, ಮುಂದಿನ ತರಗತಿಯಲ್ಲಿ ನಾನು ಸೂಕ್ಷ್ಮ ಅರ್ಥಶಾಸ್ತ್ರದ ಅರ್ಥ, ಸ್ವರೂಪ ಮತ್ತು ವ್ಯಾಪ್ತಿಯ ಬಗ್ಗೆ ನಿಮಗೆ ತಿಳಿಸ್ತಿದ್ದೀನಿ. ಧನ್ಯವಾದಗಳು.